ಏನ್ ಪ್ರಶ್ನೆ ಕೇಳಿದ್ರು ಗುಡ್ಡದ ಮ್ಯಾಗ ಭಂಡಾರಿ ಎಲ್ಲಿಂದ ಬರ್ತಂದ್ರೆ ಬೇಲೂರು ಲಕ್ಷ್ಮಣ ಮಾಸ್ತರ್ ಮನಿಯವ್ರದಿಂದ ಬಂದಿಲ್ಲ. ಎಲ್ಲಿಂದ ಬಂದದ ಅದು ಈಗ ಆದೇನಿಲ್ಲ ಅಂದ ಕೂಡಲೇ ಕೇಳಿನಿ. ಇಲ್ಲಿ ಹೇಳ್ತಿದ್ರೆ ಹೇಳು, ಇಲ್ಲಿ ಮುಂದಿನ ಊರಾಗ ಮತ್ತ ಹೇಳ್ತಿದೆ ಅಂದ್ರೆ ಹೇಳು. ಜಗತ್ತಿನೊಳಗೆ ಏನಾಗ್ಯದ 2 ಪ್ರಶ್ನೆಗೆ 3 ಕೇಳಿದೆ ನಾ. ಮಾಸ್ತರ್ ಅವ್ರು ಬಹಳ ಚಂದ ಉತ್ತರಗಳ ಕೊಟ್ಟಾರಿಪ್ಪ. ಒಂದು ಕಮರಿ ಕೊಳ್ಳ ಅಂತ ಹೇಳಿ ಅಂತಕ್ಕಂಥದ್ದು ಹೇಳ್ಯಾರ. ಇನ್ನೊಂದು ಒಂದು ಯಾವ್ದು ಹೇಳ್ಯಾರ, ಯೋಗದಂಡ ಒಂದು ದಂಡಕೋಲ ಮತ್ತ ಯಾವ್ದು ಸ್ಥಾವರಲಿಂಗ ಒಂದು ಸ್ಥಾವರಲಿಂಗ ಕೊಟ್ಟಾರ, ಒಂದು ದಂಡಕೋಲ ಕೊಟ್ಟಾರ ಅಂತಕ್ಕಂಥದ್ದು ಹೇಳ್ಯಾರ. ಒಂದು ಯಾವ್ದಪ್ಪ ಅಂತ ಕೇಳಿದ್ರೆ ಸ್ಥಾವರಲಿಂಗ ಅನ್ನತಕ್ಕಂಥದ್ದು ಶುದ್ಧ ಸುಳ್ಳದ. ಹೌದು. ಅವನಿಗೆ ಬಸವಣ್ಣನವ್ರ ಆಗಿರ್ತಕ್ಕಂಥ ಅಳಿಯ ಚೆನ್ನ ಬಸವಣ್ಣನವ್ರ ಲಿಂಗ ಉಪದೇಶ ಕೊಡ್ತಾರ. ದಂಡಕೋಲದ ಏನದಲ್ಲ, ಇದಕ್ಕೆ ಯೋಗ ದಂಡ ಅಂತ ಹೇಳಿ ಕರೀತಾರ. ತಾವು ದಂಡಕೋಲ ಹೇಳಿದ್ರೆ ಬಹುಶಃ 2 ಒಂದೇ ಹೆಸರಿರ್ಬೇಕು. ತಪಸ್ಸಿರಿ ಮಾಡ್ಬೇಕಾದ್ರೆ ಕೈಯಾಗಿ ಇಟ್ಕೊಂಡ್ ಕುಂದಿರ್ತಾರಲ್ಲ ಸಾಧು ಮುನಿಗಳು, ಇದು ಸಮೀಪದ ಉತ್ತರ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಕೇಳಿದ್ರ, ಅವ ಅಳ್ಕೋತ ಕೂತಿದ್ದ ಜಾಗಿಗೆ ಏನಂದಾರಪ್ಪ ಅಂತ ಕೇಳಿದ್ರ, ಏನಂದಾರಿಪ್ಪ ಅಲ್ಲಿ ನಯನ ಖಂಡ ಅನ್ನತಕ್ಕಂಥದ್ದು ರುದ್ರ ಖಂಡ ಅನ್ನತಕ್ಕಂಥದ್ದು ತಿಳ್ಕೊಂಡು ಹಿರಿಯರು ಹೇಳಿದ ಉತ್ತರ. ಮತ್ತೆ ನೀನು ಹೇಳಿದ ಯಾವ್ದು ಹೇಳಿದಿ, ಕಮರಿ ಕೊಳ್ಳ ಅಂತ ಹೇಳಿದಿ. ನಮಗ್ ಹಿರಿಯರು ಹಿಂಗದ, ನಿಮ್ ಮುಂದೆ ವಾದ ಮಾಡಬಹುದು. ಮತ್ತೆ ನನಗೊಂದ್ 2 ಕೇಳ ನಾವು ಮಾಸ್ತರ್ನ. ಇನ್ನೊಂದು ಕೇಳಿದ ಭಂಡಾರದು. ಭಂಡಾರ ಎಲ್ಲಿ ಹುಟ್ಟಿದ್ರೆ ಇವ್ರ ಇವ್ರ ಅವ್ರ ಬಿಷಾರಿ ಬೇನೂರ್ದಾಗತ್ತ. ಹೌದು. ಮತ್ತ ನಿಮ್ ಮನೆಯಂದು ಅಲ್ಲಿಗೆ ಹೋಗ್ಬೇಕಂದ್ರೆ ನಿಮ್ದು ಚಲೋ ಪುಣ್ಯನೇ ಇರ್ಬೇಕತ್ತೇನ್ರಿ. ನಮ್ದು ಪೂರ್ವಜನ ಪುಣ್ಯ ಹಿಂಗೆ ಹೇಳಿ ಮಾತ್ರ ಹಿಂಗೆ ಹೇಳಿ ಚಿಕ್ಕೊಂಬದಿ ಇಲ್ಲ. ಅವನು ಟಿಂಗ ಎಲ್ಲಾ ಬಿಟ್ಟಿನಿ ಅಂತಾನೆ ಮತ್ತ ಮಾತಾಡ್ತಾನ. ಇಲ್ರಿ ಅವ ಮೊದಲ ಬಾಳ ಚಂದ ಹೇಳ್ತಿದ್ದ. ನಗಸವ್ ನಾವ್ ಕುಂಬಾರಿಗೆ ಹೋಗಿವಿ. ಕುಂಬಾರಿಗೆ ಹೋದಾಕರು ಸುರುವಿಗೆ ಕೊಟ್ಟ ನಮಗೂ ಡೋಸ್ ಏನ್ ಕೊಟ್ಟು ಸಿದ್ದೋಣ ಅಂತ ಕೇಳಿದ್ರ, ಏನ್ ಕೊಟ್ರಿಪ್ಪ ಏನೂರು ಮಾಸ್ತರ್ ಇವತ್ ಹೆಂಗ ಆಲಕತ್ತದ, ಅತ್ತಿ ಮನಿಗ್ ಗಳ್ಯಾ ಬಂದಂಗ ಆಲಕತ್ತದ. ಅತ್ತಿ ಮನಿಗ್ ಗಳ್ಯಾ ಬಂದ ಆತ್ತಿದ್ದೆ ಗಳ್ಯಾಗ ಏನಂದಳತ್ತ, ಅಯ್ಯಳೆ ನೀನ್ ಮನಿ ಸಲ ಬಂದಿದಿ ಇದೇ ಅಂಗಿ ಉಟ್ಕೊಂಡಿದಿ, ಇವತ್ತು ಬಂದಿದ್ ಇದೇ ಅಂಗಿ ಉಟ್ಕೊಂಡಿದಿ, ಬ್ಯಾರೆ ಅಂಗಿಯರಿ ಇಲ್ಲಿ ಏನಪ್ಪ ಅಂದಳತ್ತ. ಅವಾಗ ಪಿಂಟು ಸರ್ ಇದ್ ಕತಿ ನಮಗ್ ಹೇಳಿದ್ರು. ಅವಾಗ ಹೊಳೆ ಅತ್ತಿಗೆ ಹಳೆ ಕೇಳ್ದ, ತಾಯಿ ಅತ್ತಿ ನೀ ಕೇಳಿದ ಬರಬಾರ ಇಲ್ಲ ಅನ್ನಂಗಿಲ್ಲ. ಈಗೊಮ್ಮೆ ಶಿವರಾತ್ರಿಗೆ ಬಂದಾಕರ ನನಗ್ ಹೆಂಡತಿಗೆ ಕಳ್ಸಿದಿ, ಮನೆ ಬಂದಾಕರ ನನ್ ಹೆಂಡತಿ ಕಳ್ಸಿದಿ, ನಿನಗ 2 ಮಕ್ಕಳದಾರಲ್ಲ ಸಣ್ಣಕ್ಕಿದ್ದಾಕಿ ಕಳ್ಸ. ಅತ್ತೆಕ್ಕೆ ಕಳಿಸ್ತಾಳ, ಬಡಿಗಿತ್ ಒಂದ್ ಹೇರ್ತಾಳ. ಬಿದ್ರ ಬಡಿಗೆ ತೆಗಿತಾಳೆ, ಮೆಹಂದಿ ಹಚ್ಚೋದು ಸಿರ್ಸಾಲ್ ಬಡಿಗೆ ಇಂಥವ್ ಹೇಳ್ತಿದ್ದ. ಹೇಳತಕ್ಕ ಹೇಳ್ತಾನೆ. ಯಾಕೆ ನೀಗ ನಾ ಬಿಟ್ಟಿನಿ, ನಾ ಒಳ್ಳೆವಾಗಿನಿ, ಹೌದಾ, ನಾ ಎಲ್ಲಾ ಮಾಡಿ ಬಿಟ್ಟಿನಿ. ಓ ಲಕ್ಷ್ಮಣ ಮಾಸ್ತರ, ನಂಗೇನ್ ಕೇಳ್ಸಲ್ಲ. ಇಟ್ಟು ದೊಡ್ಡ ಸ್ಪೀಕರ್ ಹಚ್ಚಾರ ರೇವಣ ಸಿದ್ಧಮೂರ್ತಿಯವರು. ಓ ಲಕ್ಷ್ಮಣ ಮಾಸ್ತರ, ಓ ಮಾಸ್ತರ ಮತ್ ಹೇಳ್ತಾರ. ವಿಷಯಗಳು ಬಾಳ ಮತ್ ವಿಷಯ ತೆಗೆದ್ರೆ 1 ವರ್ಷ ಕುಂಡ್ರಬೇಕಾಗ್ತದ. ಸರಿ ಕಾರಿಲ್ಲ ಅವ್ರ ನೆನಪಾದ. ಅವನಿಗೆ ಕನಸನ ಬಂದು ಕಾಡ್ತಿರ್ತೀನಿ ನಾ, ಬೈತಿರ್ತಾನ ಭಯಂಕರ. ಎದಾಗ ಡುಕುಡಿ ಕ್ಯಾದ ಮ್ಯಾಗ ನಡ್ದ ಇರ್ಲಿ. ನಮಗೇನು ಕೇಳ್ಯಾನಪ್ಪ ಅಂತ ಕೇಳಿದ್ರ, ಏನಾಗ್ಯದ ಮನ್ಮತ 5 ಬಾಣಗಳನ್ನು ಹೂಡಿದ ಪರಮೇಶ್ವರನ ಮೇಲ. ಏನು ಪಾರ್ವತಿ ದೇವಿ ಪರಮೇಶ್ವರನ ಮೇಲೆ ಆಸೆ ಪಟ್ಟಿಳು, ಇವ ನನ್ನ ಗಂಡ ಆಗ್ಬೇಕು, ನಾ ಇವನಿಗೆ ಮದುವೆ ಮಾಡ್ಕೋಬೇಕಂತ ತಿಳ್ಕೊಂಡು. ಆದ್ರೆ ಪರಮೇಶ್ವರ ತಪ್ಪಕ್ಕೂ ಕೂತಿದ್ದ. ಇವನಿಗೆ ತಪ್ಪನಿದ್ರದಿಂದ ಎಬ್ಬಿಸ್ಬೇಕಾದ್ರೆ ಕಾಮ ಬಾಣ ಬಿಡ್ಬೇಕು. ಆ ಬಾಣದಿಂದ ಪಾರ್ವತಿ ಮೇಲೆ ಮನಸ್ಸಾಗ್ತದ. ಅದು ಯಾವ ಬಾಣ ಬಿಟ್ಟು ಅನ್ನತಕ್ಕಂಥದ್ದು ಸಿದ್ದು ಅಣ್ಣ. ಏನಪ್ಪಾ ಅಂತ ಕೇಳಿದ್ರ ನೋಡ್ ನಮ್ ಸಿದ್ದು ಅಣ್ಣ ನೀನ್ ಉತ್ತರ ಹೇಳ್ತಾನ. ಏನದಪ್ಪ ಅಂತ ಕೇಳಿದ್ರ, ಏನಾದ್ರಿ ಒಂದು ಕಮಲ, ಅದಕ್ಕ ಅರಿವಿಂದ ಬಾಣ ಅಂತ ಹೇಳಿ ಕರೀತಾರ. ಇನ್ನೊಂದು ಅಶೋಕ ಬಾಣ ಅಂತ ಹೇಳಿ ಕರೀತಾರ. 3ನೇದು ಮಾವು ಬಾಣ, 4ನೇದು ನವಮಲ್ಲಿಕ ಬಾಣ ಮಲ್ಲಿಗೆ ಬಾಣ, 5ನೇದು ನೀಲೋತ್ಪತ್ತ ನೀಲಿ ಕಮಲ ಬಾಣ. ಅರಿವಿಂದ ಬಾಣ ಬಿಟ್ಟಕರ ಏನಾಯ್ತು, ಪರಮೇಶ್ವರ ಪಾರ್ವತಿ ಮೇಲೆ ಆಕರ್ಷಣೆ ಆಯ್ತು. ಹೌದು. ಇನ್ನು 2ನೇದು ಅಶೋಕ ಬಾಣ ಬಿಟ್ಟಕರ ಕಾಮ್ರದ ತೀವ್ರತೆಯನ್ನು ಹೆಚ್ಚಿಸಿತು. ಹೌದು. 3ನೇದು ಮಾವು ಬಾಣ ಕಾಮದ ಹಂಬಲ. ಎಷ್ಟೊತ್ತಿದ್ರು ನಾನು ಪಾರ್ವತಿ ದೇವಿಯನ್ನು ಪಡಿಬೇಕಂತ ಹೇಳಿ ಪರಮೇಶ್ವರನ ಬಲ್ಯಕ್ಕೆ ಆಸೆ ಆಯ್ತು. ಹೌದು. ಇನ್ನು ನವಮಲ್ಲಿಕ ಮಲ್ಲಿಗೆ ಅನ್ನತಕ್ಕಂಥದ್ದು ಮನಸ್ಸಿನಲ್ಲಿ ಇಬ್ಬರು ಸೇರ್ಬೇಕನ್ನುವಂತ ಆಸೆ ಆಯ್ತು. ಹೌದು. ನೀಲಿ ಕಮಲ ತಾಪನ ಅಂದ್ರೆ ಶಾಖ, ದೇಹದ ಬಿಸಿ ಆಗ್ಲಕ್ಕಂತ ತಿಳ್ಕೊಂಡು ಕಾಮ ಬಿಟ್ಟಿದ ಬಾಣಗಳು 5. ನಿನ್ನ ಉತ್ತರ ಗಿಂಡಿ ಕಡಲ್. ಗಿಂಡಿ ಕಡಲ್ ಬಾರಕ್ ಎಟ್ಟ ಟೈಮ್ 3ಕ್ಕೆ ಗಿಂಡಿ ಕಡಲ್. 3ಕ್ಕೆ ಗಿಂಡಿ ಕಡ ಎಲ್ಲರೂ ಬಾರಕ್ ಅನಿಸ್ತಾರ. 3ಕ್ಕೆ ಜ್ಞಾನದ ಗಿಂಡಿದು. ಮತ್ತೊಂದು ವರ್ಷ ಮನ್ಯಾಗ ಕುಂದ್ರದ ಬೇಡ. ಮತ್ತೆ 50-50 ಸ್ವಲ್ಪ ಲುಸ್ಕಾನ ಮಾಡ್ಕೊಳ್ಳೋದು. ಮತ್ತ ತಪ್ಪಾಗಿ ಅದಂದು ಚಾಟಿ ಮ್ಯಾಗ ವಿಡಿಯೋ ಮಾಡೋದು. ಏನ್ರಿ ಇದು ನಮ್ಗ
ಇಲ್ಲ ಇಟ್ಟು ದಿವಸ ಸಂಘದಾಗ 10 ಮಂದಿ ಇರ್ತೀವಿ 11 ಮಂದಿ ಆಗ್ಬೇಕು ಸಿದ್ದೋಣ. ಹೌದ್ ಯಾಕಂತ ಕೇಳಿದ್ರು ಒಬ್ಬ ವಕೀಲಿಗೆ ಒಂದೊಂದು ಸಂಘದವ್ರು ಇಟ್ಕೋಬೇಕು ಇವತ್ತಿನ ದಿವಸ. ಅವ್ರ ಏನ್ರ ಕಮಿಟಿ ಅವ್ರ ಕೇಸ್ ಮಾಡದೆ ಇವನಿಗೆ ಹಿಡ್ಕೊಂಡ ಕೋರ್ಟ್ದಾಗ ಪೆಟಿಷನ್ ಹಾಕೊಂಡು ಮುಂದೆ ಕೇಸ್ ನಡೆಸೋದು. ಇಲ್ಲ ಒಂದೊಂದು ಮೇಳಿಗೆ ಒಬ್ಬೊಬ್ರು ವಕೀಲಿಗೆ ಮಾಡ್ಕೋರ್ ಪಿಂಟು ನೀನು ಯಾರಿಗಾರು ವಕೀಲಿಗೆ ಇಟ್ಕೋನ್ ಯಾಕ ನೀನು ಬಾಳ ಅಡ್ಡಾದಿಡ್ಡಿ ಮಾತಾಡ್ತಿ. ಇರ್ಲಿ ಸಂತೋಷ ಅನಿಸ್ತದ. ಹೆಂಗ ಇನ್ನೊಂದು ಎಲ್ಲಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಕಲ್ಯಾಣ ಪಟ್ಟಣದೊಳಗ ಅಧ್ಯಾಪನ ಹೆಂಗ ಹೆಚ್ಚಿಗೆ ಆಗ್ಯದ. ಅಧ್ಯಯನ ಅಂದ್ರೆ ಕಲಿಯೋದು, ಅಧ್ಯಾಪನ ಅಂದ್ರೆ ಬೋಧಿಸುವುದು. ಏನು ಬೋಧಿಸಿದ್ರು ಕಲ್ಯಾಣದೊಳಗ? ಕಾಯಕವೇ ಕೈಲಾಸತೆ ತಿಳ್ಕೊಂಡು ಶರಣರು ಹೇಳಿದ್ರು. ದಾಸೋಗದ ಮಹತ್ವವನ್ನು ಕಲ್ಯಾಣದೊಳಗ ಸಾರಿ ಹೇಳಿದ್ರು. ಅಲ್ಲಿ ಏನು ಮಾಡ್ತಿದ್ರಪ್ಪ ಅಂತ ಕೇಳಿದ್ರೆ ಶರಣರ ಕಾಯಕ ಮಾಡ್ತಿದ್ರು ಸಿದ್ದಣ್ಣ. ಮೋಳ್ಗಿ ಮಾರ ಏನ್ ಮಾಡ್ತಿದ್ದಪ್ಪ ಅಂತ ಕೇಳಿದ್ರೆ ಕಟ್ಟಿಗೆ ತಂದು ಕೊಡ್ತಿದ್ದ. ಅಲ್ಲಿ ದಾಸೋಗದಾಗ ಯಾರು ನೀಡ್ತಿದ್ರು ಅನ್ನದಾನ ಮಾಡಿದ್ರು ಸಂಬಂಧ ಲಿಂಗಂ ಹೋಗಿ ಗುಡ್ಡಾಪುರದ ಶರಣೆ ದಾನ ಮಾಡಲು. ಇನ್ನು ನಿಜ ಶರಣ ಅಂಬಿಗರ ಚೌಡೈ ತಿಪ್ರಾಂಕ ಕೆರಿ ಒಳಗ ಏನ್ ಮಾಡ್ತಿದ್ದಪ್ಪ ಅಂತ ಕೇಳಿದ್ರ ಏನ್ರಿ ಸರ್ ಅವ ನಾವು ನಡೆಸ್ತಿದ್ದ, ದೋಣಿ ನಡೆಸ್ತಿದ್ದ. ಮತ್ತೆ ಇಲ್ಲಿ ಏನಪ್ಪಾ ಅಂತ ಕೇಳಿದ್ರ 5 ಅಕ್ಕಿ ಲಕ್ಕಮ್ಮ ಅಕ್ಕಿ ಹೊಸನ ಮಾಡ್ತಿದ್ರು. ಇವ್ರೆಲ್ಲಾರು ಅಲ್ಲಿ ಏನ್ ಮಾಡ್ಯಾರ? ಅಧ್ಯಾಪನ ಮಾಡಿದ್ದನ್ನ ಇವ್ರು ಅಧ್ಯಯನ ಮಾಡಿ ಎಲ್ಲರೂ ಅಲ್ಲಿ ಅಧ್ಯಾಪನ ಮಾಡ್ಲಿಕ್ಕೆ ಬಂದಾರ, ಬೋಧಿಸ್ಲಕ್ಕ. ಎಲ್ಲರೂ ಒಂದೊಂದು ಬೋಧನೆ ಮಾಡಿ ಇವತ್ತು 12ನೇ ಶತಮಾನದೊಳಗೆ ಸಾವಿರಾರು ಶರಣರು ನಮ್ ಎಲ್ಲರಿಗೂ ಬೋಧಿಸ್ಯಾರ. ಅವ್ರು ಬೋಧಿಸ್ಯಾರ ಇವತ್ತು ನಾನು ನೀನು ಹೇಳ್ಕೊತ ಹೊಂಟಿವಿ. ಆಮೇಲೆ ನಮ್ಮ ಹಿರಿಯರು ಕೇಳ್ಕೊತ ಹೊಂಟಾರ. ಬೋಧಿಸದ ಮ್ಯಾಗ ನಾವು ತಿಳ್ಕೊಂಡಿವಿ, ನಾವು ತಿಳ್ಕೊಂಡು ಹೇಳ್ಕೊತ ಹೊಂಟಿವಿ. ಇದು ನಾವು ಬೋಧಿಸ್ಲಕ್ಕಂಗ. ಅಂದ್ರೆ ನಿನ್ನ ವಿಷಯಕ್ಕಿಂತ ನನ್ನ ವಿಷಯ ಹಗಲು ಹೆಚ್ಚಿಗೆ ಆಗ್ಯದ, ಗುಡ್ಡದ ಮ್ಯಾಗನು ನಮ್ಮದೇ ಹೆಚ್ಚಿಗೆ ಆಗ್ಯದ. ಮತ್ತೆ ಇನ್ನೂ ಒಂದು ನಿಮ್ಗೇನು ಪ್ರಶ್ನೆ ಕೇಳಿದ್ರು, ಗುಡ್ಡದ ಮ್ಯಾಗ ಭಂಡಾರಿ ಎಲ್ಲಿಂದ ಬರ್ತಂದ್ರೆ ಬೇಲೂರು ಲಕ್ಷ್ಮಣ ಮಾಸ್ತರ್ ಮನೆಯವ್ರದಿಂದ ಬಂದಿಲ್ಲ. ಎಲ್ಲಿಂದ ಬಂದದ? ಅದು ಈಗ ಆದೇನಿಲ್ಲ ಅಂದ ಕೂಡಲೇ ಕೇಳಿನಿ. ಇಲ್ಲಿ ಹೇಳ್ತಿದ್ರೆ ಹೇಳು, ಇಲ್ಲಿ ಮುಂದಿನ ಊರಾಗ ಮತ್ತ ಹೇಳ್ತಿದೆ ಅಂದ್ರೆ ಹೇಳು. ಇದೊಂದು ಚಾನ್ಸ್. ನನಗೆ ಇನ್ನೊಂದು ಕೇಳೇನ, ಮಾದರಸ ಮಾದಲಂಬಿಕೆ ಬಸವಣ್ಣನವರು ತಂದೆ ಅದಾರ. ಬಸವಣ್ಣನವ್ರ ತಂದಿಗೆ ಏನು 2 ಮದುವೆ ಆಗ್ಯಾವೋ ಏನು 1 ಮದುವೆ ಆಗ್ಯದ? ಪಟ್ಟಿಲು ಹುಟ್ಟಿದ ಮಗ ಬಸವಣ್ಣದಾನ. ಮಗ 2 ಮದುವೆ ಆಗ್ಯಾನ, ಒಂದು ನೀಲಾಂಬಿಕೆಯನ್ನ ಒಂದು ಗಂಗಾಂಬಿಕೆಯನ್ನ. ಇವ ಮಗ 2 ಆಗ್ಯಾನಂದ್ರ ಅಪ್ಪನು 2 ಆಗ್ಯಾನ ಏನಂತ ಕೇಳ್ತಾನ. 2 ಆಗಿರತ್ತಂದ್ರ 2 ಆಗಿರಂದ್ರ ಹೆಣ್ಮಗಳ ಹೆಸರೇನು? ಹೌದಾ? ಹೆಣ್ಮಗಳ ಹೊಟ್ಟಿಲೆ ಮಕ್ಕಳು ಹುಟ್ಟಾರ. ಆ ಹೆಣ್ಮಗಳಿಗೆ ಅವ ಹೊಟ್ಟೆ ಮದುವೆ ಆಗಿಲ್ಲ ಸಿದ್ದು ಅಣ್ಣ. ಆ ಹೆಣ್ಮಗಳು ಯಾರಪ್ಪ ಅಂತ ಕೇಳಿದ್ರ ಮಲ್ಲಯ್ಯನ ಮಗಳಾಗಿರ್ತಕ್ಕಂತಕ್ಕಿ ಈ ಬಸವಣ್ಣನವ್ರ ತಂದೆ ಲಿಂಗ ಪೂಜೆಗಳ ಮಾಡ್ತಿರ್ತಾರ. ಆ ಪೂಜೆಯನ್ನ ಹಿಡಿಸಿರ್ತದ. ಇವ 12 ವರಗಳು ತಗೋತಿರ್ತಾನ ಬಸವಣ್ಣನವ್ರ ತಂದೆ. ಲಿಂಗ ಪೂಜೆ ಮಾಡ್ಲಕ್ಕ 12 ವರ ಮಲ್ಲಯ್ಯನ ಬಲ್ಯಕ ಇರ್ಲಾಕ ಮಾದಯ್ಯನ ಬಲ್ಯಕ ಇರ್ಲಾರ ಸಂಬಂಧ ಈ ಮಾದರಸ ಏನ್ ಮಾಡ್ತಾನ, ನಿನ್ನ ಮಗಳಿಗೆ ಒತ್ತಿ ಇಡೋತ್ ತಿಳ್ಕೊಂಡು ಒತ್ತಿ ಇಟ್ಕೊಂಡು ಲಿಂಗ ಪೂಜೆ ಮಾಡಿರ್ತಾನ. ನಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಅಂತ ಹೇಳಿ ಸಿರಸೈಲಕ್ ಹೋಗ್ತಾನ. ಆ ಒತ್ತಿ ಇಟ್ಕೊಂಡಿದ್ರ ಸಂಬಂಧ ಆಕಿನ ಮ್ಯಾಗ ಸ್ವಲ್ಪ ಮನಸ್ಸು ಜಾರಿತ ಹೇಳ್ಯಾರ. ಮದ್ವಿ ಆಗಿ ತಾಳಿ ಕಟ್ಟಿ ಮದ್ವೆ ಆಗಿಲ್ಲ. ನೀನ್ ನನಗೆ ಎಲ್ಲಾರು ಹೇಳ್ತಾನೆ ಅಂತೇಳಿ ಕೇಳಿದಿ. ನನಗೆ ಹೆಂಗ ಕೇಳಿದೆಲ್ಲ ನೀನ್ ಉತ್ತರಗಳು ಹಿಂಗ ಕುಲ್ಲ. ಅದಕ್ಕೋಸ್ಕರವಾಗಿ ಇರ್ಲಿ. ಬಹಳ ಚಂದ ಗುರು ಹಿರಿಯರು, ತಾಯಿ ತಂದೆಯರು ಹಗಲು ಮಾತಾಡಿದ್ರು, ರಾತ್ರಿ ಮಾತಾಡಿದ್ರು, ನಮ್ಮ ಮಕ್ಕಳದಾವತ್ತೆ ತಿಳ್ಕೊಂಡು ನಮ್ಗ ಬಹಳ ಪ್ರೋತ್ಸಾಹವನ್ನು ಕೊಟ್ಟಿದ್ರಿ. ಅವು ನಮ್ಗೆ ಯಾರು ತಮ್ಮ ಕುಂದ್ರು, ತಮ್ಮ ಬಿಡು, ನೀ ಏನು ಮಾತಾಡ್ತಿ ನಮ್ಗೆ ಒಟ್ಟೆ ಯಾರು ಅಲ್ಲಿಲ್ಲಿ. ಏನೋ ಹುಡುಗರು ಸಣ್ಣ ವಯಸ್ಸಿನ ಅವ್ರಿಗೆ ತಿಳಿದ ಮಟ್ಟದೊಳಗ ಅವ್ರ ಜ್ಞಾನವನ್ನ ಬೆಳೆಸ್ಕೊಂಡಿರೋ ಪ್ರಕಾರವಾಗಿ ಹೇಳ್ಕೊತ ಹೋಗ್ಯಾರ ತಿಳಿರಿ. ಏನೋ ಮಾಸ್ತರ್ ಅವರು ಒಂದೆರಡು ನಮಗ್ ಅಂದಿರ್ತಾರ, ನಾವೊಂದೆರಡು ಅವ್ರಿಗೆ ಅಂದಿರ್ತೀವಿ. ಆದ್ರೂ ಇದು ತಿಂಡಿ ಹಂಗೆ ಉಳ್ದ ಸಿದ್ದೋಣ. ಏನೋ ತಿಂಡಿ ಹಂಗೆ ಉಳ್ದದ, ತಿಂಡಿ ಹಂಗೆ ಉಳ್ದದ. ಮತ್ತ ಮಾಸ್ತರ್ ಅವ್ರು ಎಲ್ಲಿ ಕೊಡ್ತಾರ? ಅವ್ರಿಗೆ ನಮಗೆ ಇದು ಇರ್ಲಾರದು. ನಮಗೆ ನಾವು ಬಯಸ್ಕೊಂಡ್ರ ಪರವಾಗಿಲ್ಲ, ಜನಕ್ಕೆ ಮನರಂಜನೆ ಆಲಿ, ಜನರ ಕಣ್ಣನ ನಿಧಿ ಹೋಗ್ಲಿ. ಇದು ಪರಮೇಶ್ವರನ ಜಾಗರಣೆ. ಅದು ಎಷ್ಟು ಕತಿ ಹೇಳಿದ್ರಿ ಶಿವನ ಬಗ್ಗೆ. ಶಿವ ಅಂದ್ರ ಸಾಮಾನ್ಯ ಅಲ್ರಿ. ಇವ್ರದಿಂದ ಇವತ್ತಿ ಬಂದ್ರ ಸಹಿತ ಭಂಡಾರ ಸಹಿತ ಪರಮೇಶ್ವರನೇ ಕೊಟ್ಟ ಕಳಿಸ್ತಾನ. ಮಣಿಚೂಲ ಪರ್ವತದಾಗ ಮಣಿಮಲ್ಲಾಸುರ ದೈತರನ್ನ ಮರ್ದನ ಮಾಡ್ಬೇಕಾದ್ರ ನೀನು ಇದು ಭಂಡಾರ ತಗೋತ್ ಹೇಳಿ ತಿಳ್ಕೊಂಡು ಆಶೀರ್ವಾದ ಮಾಡಿ ಕಳಿಸಿದ್ರು. ಆ ಮಣಿಚೂಲ ಪರ್ವತದಾಗ ಮಣಿಮಲ್ಲೇಶ್ವರ ದೈತರಿಗೆ ಸಂಹಾರ ಮಾಡಿ ಮಲ್ಲಯ್ಯ ಅದಲ್ರಿ ಅಲ್ಲಿನು. ಅಲ್ಲಿ ಕರ್ನಾಟಕದಾಗ ಮಲ್ಲಯ್ಯ, ಮಹಾರಾಷ್ಟ್ರದಾಗ ಖಂಡೋಬ. ಇಂತ ಒಂದು ಅವತಾರಗಳ ತಾಳಿನ ಅಂತ ಪರಮಾತ್ಮನ ಕೃಪೆಗೆ ನಾವು ನೀವೆಲ್ಲ 100ಕ್ಕೆ 100 ಎಲ್ಲಕ್ಕಂದ್ರೆ ಒಂದು 20% ಅವನು ಸೇವಾದೊಳಗೆ ಭಾಗಿಯಾಗಿವಿ. ಇದು ತಮ್ಮೆಲ್ಲರೂ ನಮ್ಮ ಇಬ್ಬರು ತಪ್ಪು ದೋಷಿಗಳನ್ನು ಒತ್ತಿ ಈಗ ಮಂಗಳಾರತಿ ಮಾಡ್ಲಕ್ಕ ಅಪ್ಪಣೆ ಕೊಡ್ಬೇಕಂತ ಚಾಲ ಹಾಡಿ ಮಂಗಳಾರತಿಗೆ ಅಪ್ಪಣೆ ಕೊಡ್ಬೇಕಾಗಿ ವಿನಂತಿ.